ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಶೋ. ವ್ಯಾಲೆಂಟೈನ್ಸ್ ವೀಕ್ ಸ್ಪೆಷಲ್ ನಡೆದೈತ್ರಿ. ನಮ್ಮ ನಮಸ್ಕಾರ ಹುಬ್ಬಳ್ಳಿ ಧಾರವಾಡನಾಗ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ RJ ಅಂಕಿತಾ ನಿಮ್ಮ ಜೊತೆ ಆನ್ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ. ಸೊ ನಮ್ಮ ಇವತ್ತಿನ ಕಪಲ್ ಏನಿದಾರಲ್ಲ, ಫುಲ್ ಆನ್ ಹಿಂಗ್ ಮಸ್ತ್ ಇದಾರ. ಅಂದ್ರೆ ಇವ್ರ ಜೊತೆ ಇದ್ರಲ್ಲ ಫುಲ್ ಆನ್ ಹಿಂಗ್ ಟೈಮ್ ಪಾಸ್ ಆಗ್ತದೆ. ಯಾಕಂದ್ರೆ ಭಾಳ ಬಬ್ಲಿ ಅದಾರ, ಭಾಳ ಮಜಾ ಎಲ್ಲ ಮಾತಾಡ್ತಿರ್ತಾರ. ಸೊ ವಿತ್ ಅಸ್ ವಿ ಹ್ಯಾವ್ ರಾಜ್ ಆ್ಯಂಡ್ ಮಿಥಿಲಾ ಗೋಂದಿ ಅವರು. ವೆಲ್ಕಮ್ ಟು ದ ಶೋ ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ವರ್ಷ ಆತ್ರಿ ಮದ್ವಿಗೆ? 21 years ಆಯ್ತು. 21 ವರ್ಷ ಆಯ್ತು. 21 ವರ್ಷ ಆಯ್ತು. 2003. ನಾವು ದಿಸ್ ಇಸ್ 2024. ನೈಸ್. ಸೊ ಈ ಒಂದು 21 years ಹಿಂದ ಇದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಕಮ್ ಅರೇಂಜ್. ಅಂದ್ರೆ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡು ಅದನ್ನ ಅರೇಂಜ್ ಮಾಡ್ಬಿಟ್ಟಿದೀವಿ. ಫಸ್ಟ್ ಲವ್ ಮಾಡಿ ಅದನ್ನ ಅರೇಂಜ್ ಮಾಡಿಸಿದ್ರಿ? ಪೇರೆಂಟ್ಸ್ ಗೆಲ್ಲ ಹೇಳಿ ನಾವು ಅದು ಅರೇಂಜ್ ಮಾಡಿಸಿದ್ವಿ, ಕನ್ವಿನ್ಸ್ ಮಾಡಿದ್ವಿ ಪೇರೆಂಟ್ಸ್ ಗೆ. ಆ ಟೈಮ್ ನಲ್ಲಿ ಲವ್ ಮ್ಯಾರೇಜ್ ಅಂದ್ರೆ ಕಣ್ಣು ಅಗಲ್ ಮಾಡಿ ಲವ್ ಮ್ಯಾರೇಜ್ ಹಿಂಗ್ ನೋಡಿದ್ರು ನಮ್ಗೆ ಲವ್ ಮ್ಯಾರೇಜ್ ಮಾಡ್ತೀರಾ ಅಂತ ಹೇಳಿ. ಆಲ್ಮೋಸ್ಟ್ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಮನೆತನದಲ್ಲಿ ನಮ್ದೇ ಫಸ್ಟ್ ಲವ್ ಮ್ಯಾರೇಜ್. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ಕೊಟ್ಟಿವಿ ಅಂತ ಹೇಳ್ಕೊಳ್ಳಿ. ನಮ್ದು ಮ್ಯಾರೇಜ್ ಆದ್ಮೇಲೆ ನಮ್ದು, ಯಾಕಂದ್ರೆ ನಮ್ ಇಬ್ರದ್ದು ಲಾಸ್ಟ್ ಸೀನಿಯರ್ ಜನರೇಷನ್ ಅನ್ಕೋಬಹುದು. ಅಂದ್ರೆ ಇವ್ರದೆಲ್ಲ ಅಣ್ಣಗಳದೆಲ್ಲ ಮ್ಯಾರೇಜ್ ಆದ್ಮೇಲೆ, ನಮ್ದು ಮ್ಯಾರೇಜ್ ಆದ್ಮೇಲೆ ಎಲ್ಲ ನಮ್ ನಾದ್ನಿ ಮಕ್ಕಳದು, ನಮ್ ನೆಗಣಿ ಮಕ್ಕಳದು ಮದ್ವಿ. ಸೊ ಎಲ್ಲಾರು ಕಾಕ ಮಾಡ್ಕೊಂಡನಲ್ಲ, ಮಾಮ ಮಾಡ್ಕೊಂಡನಲ್ಲ, ನಾವು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರು. ಸೊ ಒಂಥರ ನಿಮ್ ಫ್ಯಾಮಿಲಿ ಒಳಗ್ ನೀವು ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಟೈಪ್ ಆಫ್ ಫೀಲಿಂಗ್. ಬಟ್ ಆಸ್ ಮಚ್ ಆಸ್ ಐ ನೋ ಮಿಥಿಲಾ ಅವರೇ, ಯು ಕಮ್ ಫ್ರಮ್ ಮುಂಬೈ, ಸರ್ ಹುಬ್ಳಿದವರು. ಸೊ ಈ ಒಂದು ಛೋಟಾ ಮುಂಬೈ ಅಂಡ್ ಮುಂಬೈ ಮೀಟ್ ಆಗಿದೆ ಹೆಂಗ, ಲವ್ ಆಗಿದೆ ಹೆಂಗ? ನಾನ್ ಹೇಳ್ತೀನಿ. ಬಿಕಾಸ್ ಅವ್ನ್ ಹೇಳೋದು ಬಹಳ ಐತಿ, ಹೇಳಿ. ನಮ್ ಸೋದರ ಸಂಬಂಧಿ ಇವ್ರ ತಾಯಿ ಮನೆಯಲ್ಲಿ ಬಾಡಿಗೆ ಇದ್ರು ಹುಬ್ಳಿಯಲ್ಲಿ. ನಾನು ನಮ್ ಸೋದರನ ಮನೆಗೆ ಬೆಟ್ಟ ಆಗ್ಲಿಕ್ಕೆ ಅಕಸ್ಮಾತ್ ಹೋಗಿದ್ದೆ. ಸೊ ಇವಳು ಹಾಲಿಡೇಸ್ಗೆ ಅಂತ ಬಂದಿದ್ಲು, ಮುಂಬೈಲಿಂದ ಬಂದಿದ್ಲು. ಹಂಗೆ ಸ್ಟೆಪ್ಸ್ ಮೇಲಿಂದ ಹಿಂಗೆ ಇಳಿದು ಓಡಿ ಹೋದ್ಲು. ಒಂದು ಕ್ಷಣ ಹಿಂಗೆ ನೋಡಿದೆ. ನೋಡಿ ನಮ್ಮ ಅತ್ತಿಗೆ ಕೇಳಿದೆ, ಯಾರದು ಹುಡುಗಿ? ಇಲ್ಲ, ಹಿಂಗೆ ಮಾಲಕರ ಮಗಳು. ವಾವ್, ಏನು ಅವತ್ತೇ ಡಿಸೈಡ್ ಮಾಡಿದೆ, ಲವ್ ಎಟ್ ಫಸ್ಟ್ ಸೈಟ್. ಇದಕ್ಕೆ ಅಂತಾರ ಲವ್ ಎಟ್ ಫಸ್ಟ್ ಸೈಟ್. ಬ್ಯೂಟಿಫುಲ್. ಎದ್ದು ಹೋಗಿ ಗ್ಯಾಲರಿಯಿಂದ ಬಗ್ಗೆ ನೋಡಿದೆ. ಅವಳು ಎದುರಿಗಿನ ಮನೆಗೆ ಹೋಗ್ತಾ ಇದ್ದಿಲ್ಲ, ಮುಖ ನೋಡಿದಿಲ್ಲ, ನಾನು ಹಿಂದಿಂದ ನೋಡಿದೆ. ಅದೇ ಆಕಿ ನೋಡ್ಬೇಕಂತೇಳಿ ಹಗಲೆಲ್ಲ ಕಾರಣ ಮಾಡ್ಕೊಂಡು 3-4 ದಿವಸ ಕಂಟಿನ್ಯೂ ಬಂದೆ ನಮ್ಮ ಅಣ್ಣ. ಅವ್ರು ಅನ್ಕೊಂಡಿರ್ಬೇಕು ಏನ್ ಎಂದು ಬರ್ಲಾರ್ದವ್ರು ಇಷ್ಟ. ನಮ್ಮ ವೈನಿ ಕೇಳಿದ್ರೆ, ಏನು ಅಂಗಡಿಗೆ ಹೋಗಿಲ್ಲ, ಏನ್ ಕೆಲಸ ಇಲ್ಲ ಹಂಗ ಬಂದೆ ಅತ್ತಿಗೆ. ಸೊ ಆ ರೀಸನ್ ಮಾಡ್ಕೊಂಡು ಅವಳನ್ನ ನೋಡಿದ ಮೇಲೆ ಡಿಸೈಡ್ ಮಾಡಿದೆ, ವಾವ್ ಬ್ಯೂಟಿಫುಲ್, ಫಿಕ್ಸ್ ಇಲ್ಲ. ಅದು ಆದ್ಮೇಲೆ ಇವನೇನೋ ನನ್ ನೋಡಿದ. ನಾ ಫಸ್ಟ್ ಟೈಮ್ ನೋಡಿದಾಗ ನಂದು ಒಂದು ಫಸ್ಟ್ ಏನು ಜಗಳ. ಫಸ್ಟ್ ನಾವಿಬ್ರು ಮಾಡಿದ್ದು ಅಂದ್ರೆ ಅವ ನನ್ ಜೊತೆ ಜಗಳ ಮಾಡ್ಲಿಲ್ಲ, ನಾನ್ ಹಂಗ್ ಮಾತಾಡಿದೆ. ನಾನು ಇವ್ರ ಮನಿಗ್ ಹೋದಾಗ ಇವ್ ಇಲ್ಲ ಇದ್ದ, ನಂಗೆ ನೋಡ್ಕೊಂತ ಕುಂತಿದ್ನಲ್ಲ. ಫಸ್ಟ್ ನನ್ಗೆ ಯಾರು ಹುಡುಗರ ನೋಡಾಕತ್ತೀನಿ, ಯಾಕೆ ಹಿಂಗ್ ನೋಡಾಕತ್ತಾನ. ಅಲ್ಲೇ ನಮ್ ರಶ್ಮಿ ನನ್ನ ಫ್ರೆಂಡ್ ಇರ್ತಿದ್ಲು, ಆಕಿಗೆ ನಾ ಅಂದೆ, ಇವ್ರು ಯಾರು? ಇವ್ರು ನಮ್ಮ ಕಸಿನ್ ಬ್ರದರ್ ಆಗ್ಬೇಕು ಅಂತ. ನಂಗೆ ಹಂಗೆ ಯಾಕೆ ನೋಡಾಕತ್ತಾನ? ಏನಿಲ್ಲ, ನೀ ಬಾಂಬೆಯಿಂದ ಬಂದಿಯಲ್ಲ, ಅದಕ್ಕೆ ನಿಂಗೆ ಹಂಗೆ ನೋಡಾಕತ್ತಿರ್ಬೇಕು ಅಂದ್ರೆ. ನನ್ಗೇನ್ ಇಷ್ಟ ಆಗಿಲ್ಲಪ್ಪ ಇವ, ಹಿಂಗಂದ ನಾ ಬಂದಿದ್ದೆ ಹೊಳೆ. ಫಸ್ಟ್ ನಮ್ದು ಆಗಿದ್ದು ಹಿಂಗು. ಅವ ನಂಗೆ ನೋಡಿದಾಗ ವಾವ್ ಅಂದಿದ್ದ, ನಾ ಹಿಂಗ್ ನೋಡಿದಾಗ ಅಯ್ಯೋ ಏನ್ ಹಿಂಗ್ ನೋಡ್ತಾನಲ್ಲ ಅಂತ ಅಂತಿದ್ದೆ. ಬಟ್ ಅದೇ ಒಂದು ಮುಂದೆ ಇಷ್ಟು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗ್ತೈತಿ ಅಂತ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ನಾನ್ ನಿಮ್ಗೆ ಯಾವಾಗಿಂದ ನೋಡಾತೀನಿ, ಅವಾಗಿಂದ ಯು ಬೋತ್ ಆರ್ ಲೈಕ್ ಸಚ್ ಅ ಬ್ಯೂಟಿಫುಲ್ ಕಪಲ್ ಅಂತ ಹೇಳ್ಬೋದು. ಅಂಡ್ ಇವರು ಈಗಿನ ಒಂದು ಕಾಲದೊಳಗೆ ನೋಡಿದ್ರ ರಿಲೇಶನ್ಶಿಪ್, ಲಿವ್ ಇನ್ ರಿಲೇಶನ್ಶಿಪ್ಸ್, ಆಮೇಲೆ ಸಿಚುವೇಶನ್ಶಿಪ್ ಬಂದು ನ್ಯಾನೋಶಿಪ್ ಆಯ್ತು. ಅಂಡ್ ಈಗಂತೂ ಕ್ಯಾಶುವಲ್ ಏನೇನು, ಒಟ್ ಅಂದ್ರೆ ಸೀರಿಯಸ್ನೆಸ್ ಇಲ್ಲ ಒಂದು ರಿಲೇಶನ್ಶಿಪ್. ಅಂಡ್ ಮದ್ವಿ ಅಂತಂದ್ರ ಅವ್ರಿಗೇನ್ ಅನ್ಸೋದು, ಓ ದಟ್ ಇಸ್ ಲೈಕ್ ಅದ್ ಮಾಡ್ಕೊಳ್ಳಿ, ಲಾಕ್ ಆಗ್ಬಿಡ್ತೀವಲ್ಲಪ್ಪ ಅಂತ. ಸೊ ಮದ್ವಿ ಇಷ್ಟು ವರ್ಷ ಸಕ್ಸಸ್ಫುಲಿ ನಡಿಲಿಕ್ಕೆ ವಾಟ್ ಆರ್ ದ 3 reasons ನಿಮ್ಮ ಪ್ರಕಾರ? 3 ಥಿಂಗ್ಸ್ ಯಾವ ಇಂಪಾರ್ಟೆಂಟ್ ಅದಾವ ಒಂದ್ ಮದ್ವಿ ಸಕ್ಸಸ್ಫುಲಿ ನಡೆಯಕ? ಅಂಡ್ ಸರ್ ನಿಮ್ ಪ್ರಕಾರ ವಾಟ್ ಆರ್ ದ 3 ಥಿಂಗ್ಸ್? ಮೊದಲನೇದ್ದು ಸ್ಯಾಕ್ರಿಫೈಸ್ ಬೇಕೇ ಬೇಕು ಜೀವನದಲ್ಲಿ. ಏನೋ ಒಂದು ಕಾರಣ ಇರಲಿ, ಮನೆಗೆ ಯಾವುದೋ ಒಂದು ವಸ್ತು ತರೋದಿರಲಿ, ಏನೋ ಒಂದು ಡಿಸಿಷನ್ ಮೇಕರ್ ಇರಲಿ, ಇಲ್ಲೇ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಗಂಡ್ಮಕ್ಳು ಮಾಡಲೇಬೇಕು. ಹೆಣ್ಮಕ್ಳು ಸ್ವಲ್ಪ ಹಠಮಾರದೆ ಏನೋ ಸ್ವಲ್ಪ ಇದು ನಂದ ನಡಿಬೇಕನ್ನೋ ಕ್ಯಾರೆಕ್ಟರ್ ಇದ್ದಿರೋದು. ಗಂಡ್ಮಕ್ಳು ಹೆಣ್ಮಕ್ಳು ಅದು ಹಠಮಾರಿತನ ನಮ್ಮ ಗಂಡ್ಮಕ್ಳಲ್ಲಿ ಬಂದರೆ ಸೊ ಸಮ್ವೇರ್ ಬ್ಯಾಲೆನ್ಸ್ ತಪ್ತದೆ. ಸೊ ಅದಕ್ಕೆ ಸ್ಯಾಕ್ರಿಫೈಸ್. ಇನ್ನೊಂದು ಈಗೋ, ನಾನು ಗಣಮಗ ಅದೇನಿ, ನಾನು ಯಾಕೆ ಸೋಲ್ಬೇಕು, ನಂದ ನಡಿಬೇಕ, ಇದು ಬಿಡ್ಬೇಕು, ಇದೊಂದು ಬಿಡ್ಬೇಕು. ಆಮೇಲೆ ಇವತ್ತು ಏನಪ್ಪ ನನಗೆ ಚಪಾತಿ ತಿನ್ನೋಂಗಾಗೈತಿ, ನೀವು ಮನೆಗೆ ಹೋದ ಕೂಡಲೇ
ಚಪಾತಿ ಮಾಡಿಲ್ಲ ನಾನು ಆರಾಮಿಲ್ಲ ನನಗೆ ಅಂದರೆ ಓಕೆ ಅದನ್ನು ನಾವು ಗೌರವ ಮಾಡ್ಬೇಕು. ಅವ್ರ ಮಾತಿಗೆ ಅವ್ರ ಪರ್ಸನಾಲಿಟಿಗೆ ನಾವು ರೆಸ್ಪೆಕ್ಟ್ ತೋರಿಸಿದ್ವಿ ಅಂದರೆ ಲೈಫ್ ವಿಲ್ ಬಿ ವೆರಿ ಹ್ಯಾಪಿ, ಸಂತೋಷವಾಗಿರ್ತದೆ. ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತಾವೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಗೆಹರಿಸ್ಕೊಂಡ್ವಿ ಅಂದ್ರೆ ಏನು ತೊಂದರೆ ಇಲ್ಲ, ಯಾರಾದರೂ ಸಕ್ಸಸ್ ಆಗ್ತಾರೆ. ಸೊ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂದ್ರೆ ಸೇಮ್ ಅವ್ರು ಹೇಳ್ದಂಗೆ ಫಸ್ಟ್, ಬಟ್ ಏನ ಇಬ್ರದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಆಮೇಲೆ ರಾಜ ಏನ್ ಹೇಳಿದ್ನಲ್ಲ, ಈಗೋ ಬರಬಾರ್ದು. ನೀ ಭಾಳ ಸಕ್ಸಸ್ ಆದಿ, ನಾ ಕಮ್ಮಿ ಸಕ್ಸಸ್ ಆಗೇನಿ, ನೀ ಭಾಳ ದುಡಿಯಾಕತಿ, ನಾ ಕಮ್ಮಿ ಅದು ಇರಬಾರ್ದು. ಈಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಮ್ಯಾರೇಜ್ ಒಳಗೆ. ನಮ್ಮ ಇಬ್ರದ್ದು ಮ್ಯಾರೇಜ್ ಒಳಗೆ ಮೇನ್ ಥಿಂಗ್ ಅದೇ ಐತಿ. ನಾವಿಬ್ರು ಒಬ್ರಿಗೊಬ್ರು ಈಕ್ವಲ್ ನೋಡ್ತೇವೆ. ನೀ ಕಮ್ಮಿ ನಾ ಜಾಸ್ತಿ, ನಾ ಜಾಸ್ತಿ ನೀ ಕಮ್ಮಿ ಅಂತ ನೋಡಂಗಿಲ್ಲ. ನಾವು ಲೈಕ್ ಫ್ರೆಂಡ್ಸ್ ಇರ್ತೇವೆ ಮನ್ಯಾಗ. ನಾವು ಈಗಾದ್ರೂ ಗಂಡ ಹೆಂಡತಿ ಅಂತ ನಾವು ಹಿಂಗ ನಮ್ಮ ಮನ್ಯಾಗ ಇಲ್ಲೇ ಇಲ್ಲ. ನಾವು ಫ್ರೆಂಡ್ಸ್ ಆಗಿ ಬಿಹೇವ್ ಮಾಡ್ತೇವಿ. ಹಂಗಾಗಿ ನಮ್ದು ಬಾಂಡ್ ಭಾಳ ಚಲೋ ಐತಿ. ನಾವು ಹಿಂಗ ಫ್ರೆಂಡ್ಸ್ ಒಳಗೆ ಹೆಂಗ್ ನೋಡ್ರಿ, ಜಗಳ ಮಾಡಿದ್ರು ಒಂದ್ ಆಗ್ಬಿಡ್ತೇವೆ. ನಮ್ದು ಹಂಗ ಒಂದು ರಿಲೇಶನ್ಶಿಪ್ ನಾಗ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್ ಐತಿ, ಭಾಳ ಇಂಪಾರ್ಟೆಂಟ್. ನಾವು ಅದನ್ನೇ ಮೇಂಟೈನ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಈಗ ಹಿರಿಯರ ಇವಳು ನನಗೆ ರಾಜ್ ಅಂತ ಕರೀತಾಳ, ರಿ ಅನ್ನೋದೇ ಇಲ್ಲ. ಯಾಕಂದ್ರೆ ಅದು ಸ್ಟಾರ್ಟಿಂಗಿಗೆ ಅದ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತೆ ಅವಳಿಗೆ. ಮರಾಠಿ, ಹಿಂದಿ, ಇಂಗ್ಲಿಷ್, ನನ್ ಕನ್ನಡ ಒಟ್ಟ ಬರ್ತಿರ್ಲಿಲ್ಲ. ಬಟ್ ನಾನು ಹೇಳ್ಬೇಕಂತಂದ್ರೆ ನಂಗೆ ಭಾಳ ಪ್ರೌಡ್ ಫೀಲ್ ಆಗ್ತೈತಿ. ನೀವು ಬಂದ್ ಕನ್ನಡ ಕಲಿತ್ರಿ, ಎಷ್ಟೋ ಮಂದಿ ಎಷ್ಟು ವರ್ಷ ಆದ್ರೂ ಈ ಕನ್ನಡ 4-5 ವರ್ಷ ಹುಬ್ಳ್ಯಾಗ ಇದ್ದು ನಿಮ್ಗೆ ಕನ್ನಡ ಹೆಂಗ್ ಬರೋದು? ನಾನ್ 4 ತಿಂಗಳದಾಗ ಕಲ್ತೇನ್ರಿ. ನೋಡ್ರಿ ಮಿಥಿಲಾ ಅವ್ರನ್ನ ನಿಮ್ದೊಂದು ರೋಲ್ ಮಾಡೆಲ್ ಅಂತ ಇಟ್ಕೋರಿ, ಅಂಡ್ ಕನ್ನಡ ಕಲೀರಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಭಾಳ ಸ್ವೀಟ್ ಲ್ಯಾಂಗ್ವೇಜ್ ಐತ್ರಿ. ಅದ್ರಾಗ ನಮ್ಮ ಹುಬ್ಳಿ ಧಾರವಾಡ ಲ್ಯಾಂಗ್ವೇಜ್ ಅಂತೂ ಭಾಳ ಸ್ವೀಟ್ ಐತಿ. ನನಗಂತೂ ಭಾಳ ಇಷ್ಟ ಆಗೈತಿ. ನಾ ಹಿಂಗ ಮಾತಾಡ್ತೇನೆ. ನಾನ್ ಹಿಂಗ ಅಚ್ಚ ಕನ್ನಡ ನಂಗೆ ಸ್ವಲ್ಪ ಕಮ್ಮಿ ಬರ್ತೈತಿ, ಬಟ್ ಹಿಂಗ ಮಾತಾಡ್ಬೇಕು. ಹಿಂಗ ನಾನು ನಾರ್ಮಲಿ ಭಾಳ ಚಲೋ ಮಾತಾಡ್ತೇನೆ. ಈಗ ನಾವು ಹೆಂಗ್ ಫ್ರೆಂಡ್ಸ್ ಇದೇವೆ ಅಂತ ಅದೋ ಒಂದು ರೀಸನ್, ಭಾಷೆನೂ ಒಂದೊಂದು ಕಾರಣ. ಹೌದು. ಇವಳು ರಾಜ್ ಅಂತ ಕರಿತಿದ್ಲ. ಸಾಕಷ್ಟು ಜನ ನಮ್ ಹಿರಿಯರೆಲ್ಲ ಹೇಳಿದ್ರು, ಇಲ್ಲ ಗಂಡಗೆ ಹಂಗ ಕರಿಬಾರ್ದ, ರಿ ಅನ್ಬೇಕು, ಬಟ್ ಈ ಅದು ಬರ್ಲೇ ಇಲ್ಲ ಇವಳಿಗೆ ಇವತ್ತಿಗೂ. ಆದ್ರೂ ನಾ ಟ್ರೈನು ಮಾಡಿದೆ. ರಿ ಅಂತಂದ್ರೆ ಇವ್ ನೋಡ್ತಿದ್ದೆ ಇಲ್ಲ ನನ್ ಕಡೆ. ರಿ ಅಂತ ನಾ ಹಿಂಗ್ ಕರ್ಕೊಂಡು ಕುಂತ ಇವ್ ಅಳುತ್ತಿದ್ದೆ ಇಲ್ಲ. ರಾಜ್ ರಿ, ಹಾ ನೋಡ್ರಿ ಇಲ್ಲಿ ನಾ ಇಲ್ಲ. ಸೊ ಏನ್ ಫಾಯ್ದೆ? ನಾನು ರಾಜ್ ಅಂದ್ರೆ ರಿ ಅನ್ನೋಕ್ಕಿಂತ ರಾಜ್ ಇಸ್ ಬೆಟರ್. ಸೊ ಆ ಒಂದೇ ನಿಮ್ ಬಾಂಡ್ ಅದ ಇಬ್ಬರದು. ಸೊ ಇಟ್ಸ್ ವೆರಿ ಸ್ಟ್ರಾಂಗ್. ಅಂಡ್ ಈಗ ಇನ್ನೊಂದು ಈಗಿನ ಕಾಲದಾಗ ನೋಡಿದ್ರೆ ನಡಿಲಿಕತ್ತಿದ್ದ ಡಬಲ್ ಇನ್ಕಮ್, ನೋ ಕಿಡ್ಸ್. ಮಕ್ಕಳು ಬೇಡ, ಅದೊಂದು ಜವಾಬ್ದಾರಿನೇ ಬೇಡ. ಎವ್ರಿಬಡಿ ವಾಂಟ್ಸ್ ನಾಯಿನೋ ಬೆಕ್ಕೋ ಸಾಕಿ ಪೆಟ್ ಪೇರೆಂಟ್ಸ್ ಆಗ್ಲಿಕತ್ತಿರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯು ಹ್ಯಾವ್ 3 ಬ್ಯೂಟಿಫುಲ್ ಕಿಡ್ಸ್. ಸೊ ಇದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಮಕ್ಕಳ ಬಗ್ಗೆ ಎಕ್ಸಾಕ್ಟ್ಲಿ ನನ್ ಪ್ಲಾನ್ ಇರ್ಲಿಲ್ಲ. ಇವಂದ್ ಇರ್ಲಿಲ್ಲ. ನನಗ್ ಭಾಳ ಇತ್ತು. ನಾ ಮ್ಯಾರೇಜ್ ಆದ ದಿವ್ಸ ಫಸ್ಟ್ ನೈಟ್ ಅಂತಾವಲ್ಲ ನಮ್ದು ಫಸ್ಟ್ ಮಾತ್ನಾಗ ನಾ ಫಸ್ಟ್ ಇದೇ ಹೇಳಿದೆ, ನನಗ್ ಫಸ್ಟ್ ಒಂದ್ ಮಗು ಬೇಕು, ಹೆಣ್ಣು ಮಗು. ಅದು ಹೆಣ್ಣು ಮಗುವೇ ಬೇಕು. ಫಸ್ಟ್ ಇಯರ್ ಒಳಗ ನಂಗ್ ಒಂದ್ ಹೆಣ್ಣು ಮಗು ಆಗ್ಬೇಕು. ನಾ ಅದ ಭಾಳ ಚಂದಾಗ ಸಾಕ್ಬೇಕು. ನೀ ಬೇಕಾದ್ರೆ ನಿಂದ ವರ್ಕ್ ಒಳಗ್ ಬಿಸಿ ಇರ. ಬಿಕಾಸ್ ಅವಾಗ ಸ್ಟಾರ್ಟಿಂಗ್ ಬಿಕಾಸ್ ಮ್ಯಾರೇಜ್ ಆಗ್ಬಿಟ್ಟಿತ್ತು, ಜವಾಬ್ದಾರಿ ಭಾಳ ಬಂದ್ಬಿಟ್ಟಿದ್ವು. ಅದ್ರಾಗ ಒಂದ್ ಸ್ವಲ್ಪ ಜವಾಬ್ದಾರಿ ಇದ್ದು ನಮ್ಮ ಮೈ ಮೇಲೆ. ಸೊ ಅವ ವರ್ಕ್ ನಾಗ ಭಾಳ ಬಿಸಿ ಇರ್ತಿದ್ದ. ಅದು ಬಿಸಿ ಇರ್ತಾನ ಅನ್ನೋದು ನಂಗೆ ಗೊತ್ತಿತ್ತು. ಮುಂದೆ ಇವ ಬಿಸಿ ಆಗ್ತಾನ 2 years ಅಂತೂ ಇವ ನಂಗೆ ಸಿಗಲ್ಲ. ಸೊ ನನಗೊಂದ್ ಮಗು ಬೇಕು, ನಾ ಆ ಮಗುನ್ ಸಾಕ್ಬೇಕು. ನಂಗೆ ಒಂದ್ ಹೆಣ್ಣು ಮಗುನ ಬೇಕಂದ್ರೆ ನಾ ಇವ್ ಗಂಟು ಬಿದ್ದಿದ್ದ. ಸೊ ನಮ್ದು ಮ್ಯಾರೇಜ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಒಂದ್ ಮಗು ಆಗ್ಬೇಕಂತ ಆ ಕಂಡೀಷನ್ ಮೇಲೆ. ಅಂಡ್ ಇವ್ರಿಗೆ ಹೆಂಗ್ ಬೇಕಿತ್ತೋ ಹಂಗೆ ಆಯ್ತು. ಹೌದು, ನಂಗೆ ಒಂದ್ ಹೆಣ್ಮಗುನ ಆಯ್ತು ಫಸ್ಟ್. ಸೊ ಆಸ್ ಅ ಕಪಲ್, ನೀವು ಆಸ್ ಫ್ರೆಂಡ್ಸ್ ಇದೀರಿ ಅಂಡ್ ಆಲ್ ದಟ್. ಈಗ ಹೆಂಗ್ ಆಗ್ಲಿಕತ್ತದ ಅಂತಂದ್ರೆ ಜನ ದೂರ ಆಗ್ಲಿಕತ್ತಾರ. ಸೊ ಹೌ ವುಡ್ ಯು ಲೈಕ್ ಟು ಅಡ್ರೆಸ್? ಜಗಳ ಆದಾಗ ನಾ ಬಿಟ್ಟು ಹೋಗ್ಬಿಡ್ತೇನೆ ನೋಡಿ, ನೀ ಏನ್ ದೊಡ್ಡ ಭಾರಿ, ನಾ ಏನ್ ದೊಡ್ಡ ಭಾರಿ, ಇದು ಭಾಳ ಜಾಸ್ತಿ. ಲೈಕ್ ಲಿಟರಲಿ ಸೀರಿಯಸ್ಲಿ ನಾನು ರೀಸೆಂಟ್ಲಿ ಒಂದು ನ್ಯೂಸ್ ಓದಿದೆ ದಟ್ ಆ ಹುಡುಗಿಗೇನೋ ಟೈಪ್ ಆಫ್ ಬಿಂದಿ ಹಚ್ಕೊಳ್ಳೋದು ಭಾಳ ಇಂಟ್ರೆಸ್ಟ್ ಇತ್ತಂತ. ಗಂಡ ಹೇಳ್ದಂತ ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಕ್ ಆಗಿಲ್ಲ. ಸೊ ಶಿ ಫೈಲ್ಡ್ ಅ ಡಿವೋರ್ಸ್ ಕೇಸ್. ಸೊ ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನು? ಲೈಕ್ ಮ್ಯಾರೇಜ್ ಅಂತ ಅಂದ್ಕೊಳ್ಳಿ ಒಂದ್ ಲೈಫ್ ಟೈಮ್ ಬಾಂಡ್ ಅಂತ ಹೇಳ್ತಾರೆ. ಈಗೆಲ್ಲ ಸಣ್ಣ ವಿಷಯಕ್ಕೆಲ್ಲ ಡಿವೋರ್ಸ್ ಮಾಡ್ಕೊಂಡ್ಬಿಡ್ತಾರೆ. ಲೈಕ್ ಅವ ಫ್ಯಾನ್ ಜೋರ್ ಹಚ್ಚೋ ಮಕ್ಕೋತಾನ, ಅಥವಾ ಆಕಿ ನಾಯಿ ಸಾಕ್ಯಾಳ, ಈ ಎಲ್ಲಾ ರೀಸನ್ಗೆಲ್ಲ ಡಿವೋರ್ಸ್ ಆಗ್ತದೆ. ಸೊ ವಾಟ್ ವುಡ್ ಯು ಲೈಕ್ ಟು ಟೆಲ್ ಈಗಿನ ಜನರೇಷನ್ ಏನದ, ಅವ್ರಿಗೆ ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿರಿ? ಜಗಳ ನೋಡ್ರಿ ಎಲ್ಲಾ ಕಪಲ್ಸ್ ಒಳಗೆ ಆಗುದ, ಅವು ಆಗ್ಲೇಬೇಕು. ನಿಮ್ ಜಗಳ ಆದಾಗ ನಿಮ್ ಒಳಗಿನ ಡಿಫ್ರೆನ್ಸಸ್ ನಿಮಗ್ ಗೊತ್ತಾಗ್ತಾವ. ಅವಂಗ್ ಏನ್ ಇಷ್ಟ, ನನಗ್ ಏನ್ ಇಷ್ಟ, ಅದು ಜಗಳ ಆದಾಗ ಗೊತ್ತಾಗೋದು. ನಾವ್ ಹಿಂಗ್ ನಾರ್ಮಲಿ ಕುಂತಾಗ ನಂಗೆ ಇದು ಇಷ್ಟ ನೋಡಪ್ಪ, ನಿನಗಿದು ಇಷ್ಟ ಅಂತ ನಾವ್ ಕೇಳಲ್ಲ. ಜಗಳ ಆದಾಗ ನೋಡ್ ನಂಗೆ ಇದು ಇಷ್ಟ ಇತ್ತು, ನೀನ್ ನಂಗೆ ಮಾಡಕ್ ಕೊಡ್ಲಿಲ್ಲ, ನಿನಗಿದು ಇಷ್ಟ ಇತ್ತು, ನನಗೂ ಇದು ಇಷ್ಟ. ಸೊ ಅವಾಗ ಅದು ಗೊತ್ತಾಕೈತಿ. ಅದು ಅವಾಗ ಜಗಳ ಆದಾಗ ಏನ್ ನಿಮಗ್ ಗೊತ್ತಾಗ್ಬಿಡ್ತದಲ್ಲ. ಸೊ ಇವಂಗ್ ಇದು ಇಷ್ಟ ಐತಿ, ಅದ್ರೊಳಗಿನ ಮಿಡಲ್ ದಾರಿ ಒಂದು ಹುಡುಕ್ಬೇಕು. ಅಗದಿ ಕೊನೆ ಇದಕ್ಕೆ ಅಂತಕ್ಕ ಹೋಗ್ಬಾರ್ದು. ಜैसे कि लास्ट का किनारा ही नहीं ढूंढना है, बीच का रास्ता निकालना है.
ಸೊ ನಾವಿಬ್ರು ಏನ್ ಮಾಡ್ತೇವಿ ಜಗಳಾಗಿಂದ ಇಬ್ರು ಶಾಂತ ಆಕ್ಕಿವಿ. ಅದಕ್ಕೆ ಸ್ಪೆಷಲಿ ಜಗಳಾದಾಗ ನಾ ಭಾಳ ದೊಡ್ಡದಾಗಿ ಜಗಳ ಮಾಡ್ತೀನಿ, ನಾ ಭಾಳ ಒದಾಡ್ತೀನಿ, ಇವ ಶಾಂತ ಕುಂತಿರ್ತಾನೆ. ಇಬ್ರು ನಡಕ್ ಯಾರು ಒಬ್ರ ಕಡೆ ಪೇಷನ್ಸ್ ಬೇಕು. ನೀವಿಬ್ರು ಜಗಳ ಮಾಡಿದ್ರು ನಡೆಯಂಗಿಲ್ಲ, ನೀವಿಬ್ರು ಸುಮ್ನೆ ಕುಂತ್ರು ನಡೆಯಂಗಿಲ್ಲ. ಸೊ ನಮ್ಮಿಬ್ರೊಳಗೆ ಬ್ಯಾಲೆನ್ಸ್ ಅದ ಐತಿ. ನಾ ಮೊದ್ಲಿಂದ ಜಗಳ ಮಾಡಕತ್ತಂದ ನಾ ಅಗದಿ ಫುಲ್ ಆನ್ ಜಗಳ ಮಾಡ್ತೀನಿ. ನಾ ಸುಮ್ಮನೆ ಎಲ್ಲಾ ಕೇಳ್ಕೊಂಡ್ ಕುಂತಿರ್ತಾನ. ನಂದ ಒಂದ್ಸಲ ಶಾಂತ ಆದ್ನೆ ಅಂದ್ರ ನಾ ವಿಚಾರ ಮಾಡ್ತೇನೆ, ನಾ ಏನೇನ್ ಮಾತಾಡಿದೆ, ನಾ ಏನ್ ಮಾತಾಡಬಾರ್ದಾಗಿತ್ತು. ಸೊ ಸಾರಿ ನಾ ಏನಕ್ಕೆ ಹೇಳ್ತೇನೆ, ಬಿಕಾಸ್ ಜಗಳ ನಾನು ಮಾಡಿರ್ತೇನೆ. ಇವ ಜಗಳ ಮಾಡೋದಿಲ್ಲ, ಇವ ಪಾಪ ಗಾಯ ಮನುಷ್ಯ, ಅವ್ ಯಾವಾಗೂ ಜಗಳ ಮಾಡಲ್ಲ. ಲಿಟ್ರಲಿ ಅವಂಗ ಸಿಟ್ಟು ಬಂದ್ರು ಅವ 5 ನಿಮಿಷ ಸುಮ್ಮನೆ ಕುಂದ್ಬಿಟ್ಟಿರ್ತಾನ. ಸೊ ನಮ್ಮ ಮನ್ಯಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ, ಏನೋ ರಾಜ್ಗೆ ಸಿಟ್ಟು ಬಂದೈತಿ, ಇಲ್ಲ ನನ್ನ ಮಕ್ಳಿಗೆ ಗೊತ್ತಾಗ್ಬಿಡ್ತೈತಿ, ಓ ಅಪ್ಪಾಜಿಗೆ ಏನೋ ಸಿಟ್ಟು ಬಂದೈತಿ, ಮತ್ತೆ ಅದು ಯಾಕೆ ಸಿಟ್ಟು ಬಂದೈತಿ, ಒಂದ್ 5 ನಿಮಿಷ ಏನೇನಾಗಿತ್ತು ನಾವೆಲ್ಲ ವಿಚಾರ ಮಾಡ್ತೇವಿ, ಓ ಹೀಗಾಗಿತ್ತು, ಸೊ ಇದನ್ನ ಮಾಡಬಾರ್ದು. ಅವ ಯಾವಾಗೂ ಹೇಳಲ್ಲ, ನೀ ಇದನ್ನ ಮಾಡಿಯಲ್ಲ, ಇದು ನಂಗೆ ಇಷ್ಟ ಇಲ್ಲ. ನಂಗೆ ಇವತ್ತವರೆಗೂ 20 years ಮ್ಯಾರೇಜ್ನಾಗ ರಾಜ್ ಯಾವಾಗೂ ಹೇಳಿಲ್ಲ, ನೀ ಇದನ್ನ ಮಾಡಿದ್ ನಂಗೆ ಸೇರಿಲ್ಲ. ಯಾಕಂದ್ರೆ ಆಕ್ಚುಲಿ ಅಂತವೇನು ಮಾಡೋದಿಲ್ಲ, ಬಟ್ ಮಾಡಿದ್ರು ಅವ ಸುಮ್ಮನೆ ಬಿಡ್ತಾನಲ್ಲ, ಸೊ ನಾ ತಿಳ್ಕೊಂಡ್ಬಿಡ್ತಾನೆ. ನಾ ತಿಳ್ಕೊಂಡು ಓ ಇದನ್ನ ಅವ್ನ್ ಇಷ್ಟ ಇಲ್ಲ ಅಂದ್ರೆ ಓಕೆ. ಎಲ್ಲದ್ರಾಗೂ ನಾನು ಅದು ಈಗ ಬಹಳ ಫೆಮಿನಿಸ್ಟ್ ಅಂತ ಬಂದ್ಬಿಟ್ಟೈತಲ್ಲ, ನಾನ್ ಯಾಕೆ ಸೋಲ್ಬೇಕು, ನಾನ್ ಯಾಕೆ ಬಿಡ್ಬೇಕು, ಇವ್ ಗಂಡ ಆದ್ರೆ ಏನ ಹಂಗಿರಲ್ಲ. ನಿಮ್ಗ ಅವ್ರು ಸಪೋರ್ಟ್ ಮಾಡ್ಬೇಕ, ಅವ್ರಿಗೆ ನೀವು ಸಪೋರ್ಟ್ ಮಾಡಿ. ಇವತ್ತು ನಾನ್ ಸಕ್ಸಸ್ ಆಗಕ್ ಕಾರಣ ನಮ್ ರಾಜ್ ನನ್ಗ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಆ ಟೈಮ್ನಾಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ದ ದೊಡ್ಡದಿತ್ತು. ಅದ್ ಲೈಫ್ ಸರ್ವೈವ್ ಮಾಡೋದು ನಮ್ಗ ಬಹಳ ಕಷ್ಟ ಇತ್ತು, ಕಿಲ್ಲ ಮಂದಿಗೆ ಕನ್ವಿನ್ಸ್ ಮಾಡಿ. ಯಾಕಂದ್ರೆ ನನ್ಗ ಒಂದ್ ಈಗ ಎಲ್ಲಾ ನಮ್ ರಿಲೇಟಿವ್ಸ್ ನನ್ ಜೊತೆ ಬಹಳ ಕ್ಲೋಸ್ ಅದಾರ, ಬಹಳ ಚಲೋತ್ನಾಗ ಮಾತಾಡ್ತಾರ. ಬಟ್ ದಟ್ ಟೈಮ್ ಅವ್ರಿಗೆ ಒಂದ್ ಅದು ಇತ್ತು, ಓ ಲವ್ ಮ್ಯಾರೇಜ್ ಬಾಂಬೆಯಿಂದ ಬಂದಾಳ, ಮುಂಬೈಯಿಂದ ಬಂದಾಳ, ಹೆಂಗ್ ಅದಾಳ ಏನು, ನಮ್ ಕಲ್ಚರ್ನಾಗ ಇಕ್ಕಿ ಮಿಂಗಲ್ ಆಗ್ತಾಳ ಏನು, ಓ ಜೀನ್ಸ್ ಹಾಕೊಂಡ್ ಅಡ್ಡಾಡ್ತಿದ್ಲು. ಆ ಟೈಮ್ನಾಗ ಜೀನ್ಸ್ ಹಾಕೊಂಡ್ ಅಡ್ಡಾಡ್ತಂದ್ರ ಈಗೇನ್ ಎಲ್ಲಾರು ಜೀನ್ಸ್ ಹಾಕೋತ, ಇಟ್ಸ್ ಅ ಕಾಮನ್. ಬಟ್ ಅವಾಗ ನನಗೆ ಎಲ್ಲಾರು ಏನಂತಾರದು ಅಪನಾಸ ಕರ್ಲಿಯ ಅದಕ್ಕೆ ರೀಸನ್ ರಾಜ್. ಸೊ ಹಂಗಾಗಿ ನಮ್ದಿಬ್ರದ್ದು ಏನೈತಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಐತಿ. ನಾವಿಬ್ರು ಜಗಳ ಮಾಡಿದ್ರು ಅದ್ರಾಗಿನ ಒಂದ್ ನಡಗಿನ ದಾರಿ ಹುಡುಕ್ತೇವೆ. ಸೊ ಹಂಗಾಗಿ ಇಲ್ಲಿ ತನಕ ರೀಚ್ ಆಗಿ ಇನ್ನು ಮೇಲೇನು ರೀಚ್ ಆಗ್ತೇವೆ. ಅಮೇಜಿಂಗ್. ಸೊ ನೀವು ರಾಜ್ ಅವರಿಗೆ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡ್ಬೇಕಂತಂದ್ರೆ ಯಾವ ಸಾಂಗ್ ಅನ್ನ ಡೆಡಿಕೇಟ್? ನಂದು ಫೇವ್ರೇಟ್ ಸಾಂಗ್ ತೂ ಮಿಲೆ ದಿಲ್ ಖಿಲೆ. ನಾನು ಬಹಳ 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 ನಂಗೆ ಇಷ್ಟ ಅದು. ನನ್ ಧ್ವನಿ ಅಷ್ಟು ಚಂದ ತೋರಿ ಯಾರಿಲ್ಲೇ ಮುಂಬೈ ಕರ್ಕೊಂಡು ಹೋಗಂಗಿಲ್ಲ. ರಾಣಿ ಮುಖರ್ಜಿ ಧ್ವನಿ ಅಂತ ಎಲ್ಲರೂ ರಾಣಿ ಮುಖರ್ಜಿ ಧ್ವನಿ ಐತಿ ನಿಂದು. ಆ ಧ್ವನಿನೂ ಬಹಳ ಜನ ಲೈಕ್ ಮಾಡ್ತಾರಲ್ಲ. ಒಂದೆರಡು ಲೈನ್ ಸರ್ ಸಂಬಂಧ. ಲೆಟ್ಸ್ ಟ್ರೈ. ಬ್ಯೂಟಿಫುಲ್, ನೈಸ್. ಸೊ ಸರ್ ನೀವು ಮಿಥಿಲಾ ಅವರಿಗೆ ಯಾವ್ದಾದ್ರು ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ಬೇಕಂದ್ರೆ ಯಾವ ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ತೀರಿ? ಹಾಗೆ ನೋಡಿದ್ರೆ ಸಾಕಷ್ಟು ಹಾಡುಗಳಿದಾವೆ. ಮನೆಯೊಳಗೆ ಅವಳ ಎದುರಿಗೆ ನಾನು ಹಾಡ್ತಾ ಇರ್ತೀನಿ. ಬಹಳ ಚೆನ್ನಾಗಿ ಆಡ್ತಾನೆ. ಒಂದು ಸಾಂಗ್ ಫಸ್ಟ್ ಯಾವ್ದು ಡೆಡಿಕೇಟ್ ಮಾಡಿದ್ರಿ ಅಂತದೇನ್ರಿ? ಅದೇನು ಮೆಮರೀಸ್ ಟೈಪ್? ಸಾಥಿಯಾ ಆಕ್ಚುಲಿ ದ ಸಾಥಿಯಾ ಮೂವಿ. ನಿಮ್ಗೆ ಹೇಳ ಸಾಥಿಯಾ ಮೂವಿದ್ ಒಂದ್ ಸ್ಟೋರಿ ನಾ ಹೇಳ್ತೇನೆ, ಒಂದ್ 2 seconds. ಸಾಥಿಯಾ ಮೂವಿ ನಾ ಬಾಂಬೆದಾಗ ಅಂದ್ರೆ ನಾನು ನನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆ ನೋಡಿದೆ. ಓಕೆ, ಇವ ಬಾಂಬೆ ಒಳಗ ಅವ್ನ ಫ್ರೆಂಡ್ಸ್ ಜೊತೆ ನೋಡಿದ. ಅವಾಗ ನಮ್ ಇಬ್ರಿಗೂ ನಮ್ದು ಮುಂದ್ ಲೈಫ್ ಹಿಂಗ್ ಆಕಿತ್ತಂತ ಗೊತ್ತೇ ಇರ್ಲಿಲ್ಲ. ಸಾಥಿಯಾ ಫಿಲ್ಮ್ ನಾಗ ಅವ ಫಸ್ಟ್ ಟೈಮ್ ರಾಣಿ ಮುಖರ್ಜಿ ತನ್ನ ಮನಿಗ್ ಕರೀತಾನಲ್ಲ, ಫಸ್ಟ್ ಟೈಮ್ ಭೇಟಿ ಆಗಕ್ ಸೇಮ್ ಸಿಚುವೇಶನ್ ಇವ ನಂಗೆ ಕರ್ದಾನ. ಸೇಮ್ ಸಿಚುವೇಶನ್. ಓ ಮೈ ಗಾಡ್. ಆಮೇಲೆ ಸಾಥಿಯಾ ಇಸ್ ಒನ್ ಆಫ್ ಮೈ ಆಲ್ ಟೈಮ್ ಫೇವರೇಟ್ ಮೂವಿ ಸಾಥಿಯಾ. And I love Vivek Oberoi in the movie. It was such a beautiful movie. ಯಾರು ನೋಡಿಲ್ಲ, ವ್ಯಾಲೆಂಟೈನ್ಸ್ ವೀಕ್ ಐತಿ, ಸಾಥಿಯಾ ಮೂವಿ ಪಕ್ಕಾ ನೋಡ್ರಿ. ಸೇಮ್ ರಾಜ್ ಕ್ಯಾರೆಕ್ಟರ್ ಅದ್ರ ಹೆಂಗೈತಲ್ಲ ಹಂಗ ಅದೇ ರೀತಿ ನಂಗೆ ಕರ್ದಿದ್ದ. ಎಲ್ಲಾರು ಶಾಕ್ ಆಗ್ಬಿಟ್ಟಿದ್ದ. ಅಂದ್ರ ಇವ್ರ ಮನಿ ಒಳಗೆ ಗಣಪತಿ ಹಬ್ಬ ಲಾಸ್ಟ್ 11 ದಿವಸದ ಗಣೇಶ ಚತುರ್ಥಿ ನಂಗೆ ಫೋನ್ ಮಾಡಿ ಬಾಂಬೆಯಿಂದ ಪುಣಾದಾಗಿದ್ದೆ ನಾ ಅವಾಗ. ಇಲ್ಲ ನಮ್ದು ಹಿಂಗ್ ಗಣೇಶ ಚತುರ್ಥಿ 11th ಡೇ ಐತಿ, ನಾ ಎಲ್ಲಾರ್ಗು ಹೇಳ್ಬಿಟ್ಟೇನಿ ಆಲ್ರೆಡಿ. ಅಯ್ಯೋ ಮರೇ ನೀ ಹೇಳ್ಬಿಟ್ಟಿ, ನೀನು ಹೇಳಲ್ಲ ನಮ್ಮ ಮನ್ಯಾಗ. ಇಲ್ಲ ನಾ ಹೇಳ್ಬಿಟ್ಟೇನಿ, ನಿಮ್ಮ ಮಮ್ಮಿಗೂ ನಾ ಹೇಳ್ಬಿಟ್ಟೇನಿ ಅಂತ. ನನ್ನ ಕಡೆ ಕೆಲಸನೂ ನಮ್ ರಾಜ ಮಾಡ್ಬಿಟ್ಟಿದ್ದ. ವೆರಿ ನೈಸ್. ನಮ್ಮ ಮಮ್ಮಿನೂ ಕನ್ವಿನ್ಸ್ ಮಾಡಿ ಹೇಳಿ, ನಮ್ಮ ಮಮ್ಮಿ ನಂಗೆ ಫೋನ್ ಏನೋ ನಿಮ್ದು ಇಬ್ಬರದು ಏನು ಏನಿಲ್ಲ ಮಮ್ಮಿ, ವಿ ಆರ್ ಫ್ರೆಂಡ್ಸ್, ವಿ ಆರ್ ಗುಡ್ ಫ್ರೆಂಡ್ಸ್ ಅಂತ ಹೇಳಿದೆ. ನಮ್ ರಿಲೇಷನ್ಸ್ ಗೆ ಒಂದು ಸೀಕ್ರೆಟ್ ಮೆಸೇಜ್ ಕೊಡುದಿತ್ತು, ಇವಳನ್ನ ನೋಡ್ರಿ ಅಂತ ಹೇಳಿ. ಆಮೇಲೆ ಮದ್ವೆ ಪ್ರಪೋಸಲ್ ಮಾಡೋದು. ನೋಡ್ರಿ, ಮದ್ವಿಗೆ ಇಷ್ಟು ವರ್ಷ ಆದ್ರೂ ಅವ್ರು ಇನ್ನೂ ತನಕ ಅವ್ರ ವೈಫ್ ಎಷ್ಟು ಬ್ಯೂಟಿಫುಲ್ ಇದಾರ ಅನ್ನೋದನ್ನ ಹೇಳಿಗತ್ತಾರ. ಸೊ ಡೋಂಟ್ ಫರ್ಗೆಟ್ ಟು ಟೆಲ್ ಯುವರ್ ವೈಫ್ಸ್ ಹೌ ಬ್ಯೂಟಿಫುಲ್ ದೇ ಆರ್. ಸೊ ಅದನ್ನ ಒಂದು ಸಾಂಗ್ ಆಗ್ಬಿಡ್ಲಿ. ಹಾಡು ಸಾಥಿಯಾ ಹಾಡು ಸ್ಟಾರ್ಟ್ ಏನಿದೆ
ನೈಸ್, ಥ್ಯಾಂಕ್ ಯು ಸೋ ಮಚ್. ಈ ವ್ಯಾಲೆಂಟೈನ್ಸ್ ವೀಕ್ ಒಳಗ ನೀವು ಬಂದು ನಿಮ್ಮ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತಾನೆ ಹೇಳ್ಬೋದು, ಇಷ್ಟು ವರ್ಷ ಮದ್ವೆ ನಡೆಸಿರಿ ಅಂತಂದ್ರೆ. ಸೊ ವಿಶಿಂಗ್ ಯು ಮೆನಿ ಮೋರ್ ಇಯರ್ಸ್ ಆಫ್ ಹ್ಯಾಪಿನೆಸ್ ಅಂಡ್ ಲವ್. ಹ್ಯಾಪಿ ವ್ಯಾಲೆಂಟೈನ್ಸ್ ವೀಕ್ ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಮಿಬ್ಬರಿಗೂ. ಹಿಂಗ ಖುಷಿಯಾಗಿರ್ರಿ. ನಮ್ ಕಡೆಯಿಂದ ನಿಮ್ ಎಲ್ಲಾ ಪ್ರೇಕ್ಷಕರಿಗೆ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರೇಕ್ಷಕರಲ್ಲ, ಕೇಳುಗರಿಗೆ. ಕೇಳೋರಿಗೆ ನನಗದು ಯೂಟ್ಯೂಬ್ ಪ್ರೇಕ್ಷಕರ ಅಂತ ಸಾರಿ ಎಲ್ಲಾ ಏನು Listeners ಅಂದ್ಬಿಡ್ರಿ. ಲಿಸ್ನರ್ಸ್ ಎಸ್ ಆಲ್ ಲಿಸ್ನರ್ಸ್ಗೆ ವೆರಿ ವಿಶ್ ಯು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೇಳ ನೀನು ಹೇಳ ಎಲ್ಲರಿಗೂ ಇವ ಕನ್ನಡದಾಗ ಹೇಳ್ತಾನೆ. ರೇಡಿಯೋ ಮಿರ್ಚಿ ಶ್ರೋತೃಗಳಿಗೆ, ಸಾರಿ ರೇಡಿಯೋ FM ಶ್ರೋತೃಗಳಿಗೆ, ಕೇಳುಗರಿಗೆ, ಕನ್ನಡ ನಾಡಿನ ಜನತೆಗೆ ನಮ್ಮಿಬ್ಬರ ಮಿಥಿಲಾ ರಾಜಶೇಖರ್ ಹಾಗೂ ಅಂಕಿತಾ ಅರ್ಜಿ ಅವರ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ನಾ ಹೇಳಿಲ್ಲ ಕನ್ನಡದಾಗ ಹೇಳ್ತಾನೆ. Thank you so much. You all Thank stay you. tuned. Super Hits 93.5 Red FM ಇದು ಮಸ್ತ್ ಮಜಾ ಮಾಡಿ. Oh my God.